ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾವು ಕೆಲವೊಂದು ಪದಾರ್ಥಗಳನ್ನ ವೇಸ್ಟ್ ಅಂತ ಬಿಸಾಕ್ತಾನೆ ಇರ್ತೀವಿ. ಅದರಿಂದ ಎಷ್ಟೊಂದು ಯೂಸ್ ಇದೆ ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುವಂತ ಹೇರ್ ರೆಮಿಡಿ ಇದಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಸುಂದರವಾದ ಕೇಶರಾಶಿಯನ್ನ ಪಡ್ಕೋಬೇಕು ಅನ್ನೋದು ಆಸೆ ಆಗಿರುತ್ತೆ. ಆದರೆ ಇಂದಿನ ಜೀವನ ಶೈಲಿಯಲ್ಲಿ ಜನರು ಉಪಯೋಗಿಸುತ್ತಿರುವ ಶಾಂಪೂ ಇರ್ಬೋದು, ಹಾಗೆ ಸೋಪು ಕೂಡ ತಲೆ ಕೂದಲಿನ ಆರೋಗ್ಯವನ್ನು ಹದಗೆಡಿಸುತ್ತೆ. ನಿಜವಾಗ್ಲೂ ತಲೆ ಕೂದಲಿಗೆ ಮತ್ತು ಬೇರುಗಳಿಗೆ ಸಿಗಬೇಕಾದ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ. ಆದರೆ ನಾನಿಲ್ಲಿ ತೋರಿಸ್ತಾ ಇರೋ ಈ ಹೇರ್ ರೆಮಿಡಿ ನಿಮಗೆ ತುಂಬಾನೇ ಯೂಸ್ ಆಗುತ್ತೆ. ವೇಸ್ಟ್ ಅಂತ ಬಿಸಾಕ್ತಾ ಇರೋ ಈ ದಾಸವಾಳದ ಹೂವುಗಳಿರ್ಬೋದು, ಹಾಗೆಯೇ ಒಣಗಿರುವಂಥ ಕರಿಬೇವು ಇರ್ಬೋದು, ಒಣಗಿರುವಂಥ ಬೇವಿನ ಸೊಪ್ಪನ್ನು ಬೆಳೆಸಿಕೊಂಡು ನಾವು ಒಂದೊಳ್ಳೆ ಹೇರ್ ರೆಮಿಡಿನ ಮಾಡ್ಕೊಂಡ್ಬಿಡೋಣ. ದಾಸವಾಳದ ಹೂವುಗಳಿರ್ಬೋದು, ಹಾಗೆ ಒಣಗಿರುವಂಥ ದಾಸವಾಳದ ಹೂವುಗಳಿರ್ಬೋದು, ಅದರಲ್ಲಿರುವಂಥ ಅಂಶ ಮಾತ್ರ ತುಂಬಾನೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ವೇಸ್ಟ್ ಆಗಿದೆ ಅಂತ ಬಿಸಾಕೋ ಬದಲು ಇದನ್ನು ನಾವು ತಲೆಗೆ ಉಪಯೋಗಿಸ್ತಾ ಬರೋದ್ರಿಂದ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಅತಿ ಹೆಚ್ಚು ಪೋಷಕಾಂಶಗಳು ಸಿಗುತ್ತೆ. ಕೇವಲ ದಾಸವಾಳದ ಹೂವುಗಳನ್ನು ಬಳಸಿದರೆ ಸಾಕು, ನಮ್ಮ ಕೂದಲು ಒಂದೇ ಬಾರಿಗೆ ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂದಲಿಗೆ ಒಂದೊಳ್ಳೆ ಸ್ಟ್ರೆಂತ್ ಇಲ್ಲ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಸ್ಟ್ರೆಂತ್ ಕೂಡ ಕೊಡುತ್ತೆ. ಹಾಗೆಯೇ ಕೂದಲು ದಪ್ಪವಾಗಿ ಹಾಗೆಯೇ ಉದ್ದವಾಗಿ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಬೇವಿನ ಎಲೆಗಳನ್ನು ಕೂಡ ತೆಗೆದುಕೊಂಡಿದ್ದೀನಿ. ಒಣಗಿರುವಂಥ ಬೇವಿನ ಎಲೆಗಳನ್ನು ನಾನು ತಗೊಂಡಿದ್ದೀನಿ. ಕೂದಲಿನ ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು ಈ ಬೇವಿನ ಎಲೆ. ಏನೇ ಮಾಡಿದ್ರೂ ಕೂಡ ಕೂದಲು ಬೆಳಿತಾನೆ ಇಲ್ಲ ಅನ್ನೋರು ಇದನ್ನ ಬಳಸ್ತಾ ಬರೋದ್ರಿಂದ ಕೂದಲು ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ದಾಸವಾಳದ ಹೂವುಗಳು ಹಾಗೆಯೇ ಬೇವಿನ ಸೊಪ್ಪನ್ನ ನಾವು ಬಳಸ್ತಾ ಬರೋದ್ರಿಂದ ತುಂಬಾನೇ ತಲೆಹೊಟ್ಟು ಇರೋರು ಕೂಡ ತಲೆಹೊಟ್ಟನ್ನ ನಿವಾರಣೆ ಮಾಡ್ಕೋಬಹುದು. ತಲೆಹೊಟ್ಟಿನ ಸಮಸ್ಯೆಯನ್ನ ದೂರ ಮಾಡೋ ಶಕ್ತಿ ಇವೆರಡು ಪದಾರ್ಥಗಳಿಗಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಈ ಬೇವಿನ ಸೊಪ್ಪಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಇದೆ, ಹಾಗೆ ಆಂಟಿ ಫಂಗಲ್ ಮತ್ತು ವಿಟಮಿನ್ ಇ ಅಂಶಗಳು ಇರೋದ್ರಿಂದ ನಮ್ಮ ನೆತ್ತಿಯ ಆರೋಗ್ಯವನ್ನ ಹೆಚ್ಚಿಸಿ ಕೂದಲು ದಟ್ಟವಾಗಿ ಸೊಂಪಾಗಿ ನೀಳಾಗಿ ಬೆಳೆಯಲು ಅವಕಾಶ ಮಾಡಿಕೊಡುತ್ತೆ ಈ ಬೇವಿನ ಸೊಪ್ಪು. ಬೇವಿನ ಸೊಪ್ಪು ಇರ್ಬೋದು, ದಾಸವಾಳ ಹೂವುಗಳಿರ್ಬೋದು, ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ಬೋದು ನಮ್ಮ ಕೂದಲಿಗೆ. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ತಗೊಳ್ತಾ ಇದ್ದೀನಿ. ತುಂಬಾ ಒಣಗಿರುವಂತ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ತಗೊಂಡಿದ್ದೀನಿ. ದಾಸವಾಳದ ಹೂವು ಒಣಗಿದೆ ಅಂತ ಬಿಸಾಕ್ತಿವಿ, ಹಾಗೆ ಕರಿಬೇವು ಒಣಗಿದೆ ಅಂತಾನು ಕೂಡ ನಾವು ಬಿಸಾಕ್ತಿವಿ, ಬೇವಿನ ಸೊಪ್ಪನ್ನು ಕೂಡ ನಾವು ಬಿಸಾಕ್ತಿವಿ. ಇದರಿಂದ ಇಷ್ಟೊಂದು ಒಳ್ಳೇದಿದೆಯಾ ನಮ್ಮ ಕೂದಲಿಗೆ ಅನ್ನೋದು ಗೊತ್ತಾದ್ರೆ ನೀವು ಯಾವತ್ತೂ ಬಿಸಾಕೋದೇ ಇಲ್ಲ. ಇದು ನಮ್ಮ ಕೂದಲಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಕರಿಬೇವು ಕೂದಲು ಚಿಕ್ಕ ಏಜಿಗೆನೆ ಬಿಳಿ ಆಗ್ತಾ ಇದೆ ಅನ್ನೋರು ಇದನ್ನ ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗಿಸುತ್ತೆ, ಹಾಗೆ ದಟ್ಟವಾಗಿ ಸೊಂಪಾಗಿ ಶಿಲ್ಕ್ ಅಂಡ್ ಶೈನಿ ತರ ಮಾಡುವ ಗುಣಗಳು ಈ ಕರಿಬೇವಿನ ಸೊಪ್ಪಿನಲ್ಲಿದೆ ಅಂತಾನೆ ಹೇಳ್ಬೋದು. ಈ ಮೂರು ಪದಾರ್ಥಗಳು ಕೂಡ ತುಂಬಾನೇ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ. ತಲೆಯ ಹೊಟ್ಟನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುವ ಶಕ್ತಿ ಈ ಮೂರು ಪದಾರ್ಥಗಳಿಗಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ಸಿಲ್ಕ್ ಅಂಡ್ ಶೈನಿ ಕೂಡ ಮಾಡುತ್ತೆ. ಕೂದಲ ಬುಡವನ್ನ ಕೂಡ ಗಟ್ಟಿಗೊಳಿಸುವ ಸಾಮರ್ಥ್ಯ ಈ ಮೂರು ಪದಾರ್ಥಗಳಿಗಿದೆ ಅಂತಾನೆ ಹೇಳ್ಬೋದು. ಇದರಿಂದ ಒಂದು ಅತ್ಯದ್ಭುತವಾದಂಥ ಹೇರ್ ರೆಮಿಡಿಯನ್ನ ಮಾಡ್ಕೊಳ್ತಾ ಬರೋದ್ರಿಂದ ತತ್ಕ್ಷಣನೇ ನಮ್ಮ ಕೂದಲು ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕೂದಲು ಸಿಲ್ಕ್ ಅಂಡ್ ಶೈನಿ ಆಗುತ್ತೆ, ಹಾಗೆ ಕೂದಲಿನ ಬುಡವನ್ನ ಗಟ್ಟಿಗೊಳಿಸುವ ಶಕ್ತಿ ಈ ಮೂರು ಪದಾರ್ಥಗಳಿಗಿದೆ ಅಂತಾನೆ ಹೇಳ್ಬೋದು. ಹಾಗೆಯೇ ತಲೆಯ ಕೆರೆತ ಏನಂತೀವಲ್ಲ ಅದನ್ನ ಕೂಡ ನಾವು ದೂರ ಮಾಡ್ಕೋಬೇಕು ಅಂದ್ರೆ ಬೇವಿನ ಸೊಪ್ಪನ್ನ ಬಳಸಲೇಬೇಕಾಗುತ್ತೆ. ಯಾಕೆಂದ್ರೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಹಿ ಅಂಶ ಇರೋದ್ರಿಂದ ತುರಿಕೆ ಕೂಡ ನಾವು ನಿವಾರಣೆ ಮಾಡ್ಕೋಬಹುದು. ನಾನಿಲ್ಲಿ ಒಂದು ಬೌಲ್ಗೆ ಒಂದು ಮುಷ್ಟಿ ಆಗುವಷ್ಟು ಕರಿಬೇವನ್ನ, ಒಂದು ಮುಷ್ಟಿ ಆಗುವಷ್ಟು ಬೇವಿನ ಸೊಪ್ಪನ್ನ, ಹಾಗೆ ಒಂದು ಮುಷ್ಟಿ ಆಗುವಷ್ಟು ದಾಸವಾಳದ ಹೂವುಗಳನ್ನ ತೆಗೆದುಕೊಂಡು ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕಿ ಅರ್ಧ ತಾಸು ನೆನೆಯಲು ಬಿಡ್ತಾ ಇದ್ದೀನಿ. ಸುಮಾರು ಅರ್ಧ ತಾಸು ಈ ತರ ನೆನೆಸಿ ಇಟ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಹಾಗೆಯೇ ಇದನ್ನ ಒಂದು ಪಾತ್ರೆಗೆ ಕೂಡ ನಾವು ಹಾಕೊಂಡು ಸುಮಾರು 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಇವಾಗಲೇ ನೀವು ನೋಡ್ತಾ ಇರ್ಬೋದು, ನಾನು ಕುದಿಸಿದ್ದೀನಿ ಇದನ್ನ. ಈ ತರ ಕುದಿಸೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಇದು ತಣ್ಣಗಾದ ನಂತರ ಒಂದು ಬೌಲ್ಗೂ ಕೂಡ ನಾವು ಶೋಧಿಸ್ಕೊಳ್ಳೋಣ. ತುಂಬಾನೇ ಪವರ್ಫುಲ್ ಆಗಿರುವಂಥ ಹೇರ್ ರೆಮಿಡಿ ಇದು. ಅದು ನ್ಯಾಚುರಲ್ ಆಗಿರುವಂಥ ಹೇರ್ ರೆಮಿಡಿ. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲವೇ ಇಲ್ಲ ಅಂತಾನೆ ಹೇಳ್ಬೋದು. ಆದರೆ ತುಂಬಾನೇ ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗಬೇಕು, ಹಾಗೆ ಸಿಲ್ಕ್ ಆ್ಯಂಡ್ ಶೈನಿ ಕೂಡ ಆಗಬೇಕು, ಡ್ಯಾಂಡ್ರಫ್ ಕೂಡ ರಿಮೂವ್ ಆಗಬೇಕು ಅಂತಂದರೆ ನಾವು ವೇಸ್ಟ್ ಆಗಿರೋ ಪದಾರ್ಥಗಳನ್ನು ಕೂಡ ನಾವು ಬಳಸ್ಕೊಂಡು ನಮ್ಮ ಕೂದಲನ್ನು ತುಂಬಾನೇ ಚೆನ್ನಾಗಿ ನಾವು ನೋಡ್ಕೋಬೋದು. ನಾವು ಕಾಟನ್ ಸಹಾಯದಿಂದ ತಲೆಯ ಪೂರ್ತಿ ಬುಡಭಾಗಕ್ಕೆ ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡ್ತಾ ತಲೆಯ ಬುಡಭಾಗದಿಂದ ತುದಿಯವರೆಗೂ ಕೂಡ ನಾವು ಕೂದಲಿಗೆಲ್ಲ ಹಚ್ಕೊಂಡು ಸುಮಾರು 15ರಿಂದ 20 ನಿಮಿಷ ಬಿಟ್ಟು ನಮ್ಮ ತಲೆಯನ್ನು ವಾಶ್ ಮಾಡ್ತಾ ಬರೋದ್ರಿಂದ ತಕ್ಷಣವೇ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸಿಲ್ಕ್ ಆ್ಯಂಡ್ ಶೈನಿ ಥರ ಕೂಡ ಹೇರ್ ಆಗುತ್ತೆ.
ಕೂದಲಿಗೆ ಬೇಕಾಗಿರುವಂಥ ಅತಿ ಹೆಚ್ಚು ಪೋಷಕಾಂಶಗಳು ಈ 3 ಪದಾರ್ಥಗಳಲ್ಲಿ ಇರೋದ್ರಿಂದ ಈ ಪದಾರ್ಥವನ್ನು ನಾವು ತಲೆಗೆ ಅವಾಗವಾಗ ಅಪ್ಲೈ ಮಾಡ್ತಾ ಬರೋದ್ರಿಂದ ಕೂದಲಿನ ಸಮಸ್ಯೆಯನ್ನೆಲ್ಲ ದೂರ ಮಾಡಿಕೊಂಡು ಸ್ಟ್ರಾಂಗ್ ಆಗಿ ನಮ್ಮ ಕೂದಲನ್ನು ನಾವು ಮಾಡ್ಕೋಬೋದು. ವೇಸ್ಟು ಅಂತ ಬಿಸಾಕೋ ಬದಲು ಈ ಥರ ನೀವು ಮಾಡ್ಕೊಳ್ತಾ ಬರೋದ್ರಿಂದ ಬೇಗನೆ ನೀವು ನಿಮ್ಮ ಕೂದಲನ್ನು ಬೆಳೆಸ್ಕೋಬೋದು. ಹಾಗೆ ನೀವು ಕೂದಲಿಗೆ ಸ್ಪ್ರೇ ಕೂಡ ನೀವು ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.